ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಧನುರ್ಮಾಸ ಕೊನೆಯ ದಿನ. ಇವತ್ತು 5 ದಿನ ಆಯಿತು ನಾನು ಅರಳಿಕಟ್ಟೆ ಪೂಜೆ ಹೋಗ್ತಾ ಇರೋದು. ಇದು ಕೊನೆಯ ದಿನ. ಹಾಗೆ ಇವತ್ತು 4 ಗಂಟೆ 10 ನಿಮಿಷಕ್ಕೆ ನಾನು ಯಾವಾಗಲೂ ಅಲಾರಾಮ್ ಇಟ್ಕೊಳ್ಳೋದು. ಅಂದರೆ 5 ದಿನ ಪೂಜೆ ಮಾಡಬೇಕಲ್ವ, ಅರ್ಲಿ ಮಾರ್ನಿಂಗ್, ಅದಕ್ಕೋಸ್ಕರ. ಹಾಗೆ ನಾನು ತಿಂಗಳು ಪೂರ್ತಿನೂ ಪೂಜೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಮನೆಯಲ್ಲಿ. ಅಂದರೆ ಅರಿಶಿಣದಲ್ಲಿ ದೇವ್ರು ಮಾಡಿಬಿಟ್ಟು ಅದಕ್ಕೆ ಪೂಜೆ ಮಾಡ್ತೀನಿ. ಅದನ್ನು ಕೊನೆ ಅಂದರೆ ಸಂಕ್ರಾಂತಿ ದಿನ ತೊಗೊಂಡೋಗಿ ಯಾವುದಾದ್ರು ಕೆರೆಗಾದರೂ ಬಿಡ್ತೀವಿ. ಸೊ ಅದಕ್ಕೂ ಲಾಸ್ಟ್ ಇಯರ್ ಮಾಡಿದ್ದೆ ನಾನು. ಧನುರ್ಮಾಸ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಮನ್ವಿ ಸಣ್ಣವನಿದ್ದ. ಆಮೇಲೆ ಮನ್ವಿತ್ತು ಹುಟ್ಟಿದ ವರ್ಷ ಮಾಡೋಕ್ಕಾಗಿಲ್ಲ. ಅದು ಬಿಟ್ಟರೆ ಮಾಡಿದ್ದೀನಿ ಪ್ರತಿ ವರ್ಷವೂ. ನಮ್ಮ ಅತ್ತೆ ಹೇಳ್ಕೊಟ್ಟಿರೋ ಅಂಥ ಪೂಜೆ. ನಾನಿವತ್ತು 4:10ಕ್ಕೆ ಎದ್ದು ಫಸ್ಟ್ ಫ್ರೆಶ್ ಅಪ್ ಆಗಿ ಆನಂತರ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡೆ. ಆನಂತರ ಹೊರಗಡೆ ರಂಗೋಲಿ ಬಿಟ್ಕೊಂಡೆ. ನಾನು ಹೊಸಲಿಗೆ ಡೈಲಿ ಇದೇ ಥರ ರಂಗೋಲಿ ಬಿಡೋದು. ಆನಂತರ ಪುಟಾಣಿ ರಂಗೋಲಿ ಹಾಕ್ತೀನಿ ಮನೆ ಮುಂದೆ. ನನಗೆ ಚುಕ್ಕಿ ಇಟ್ಟು ರಂಗೋಲಿ ಹಾಕೋಕ್ಕೆ ಬರಲ್ಲ. ಸೊ ನಾನು ಈ ಥರ ಸಿಂಪಲ್ಲಾಗಿ ಯಾವ್ದಾರ ರಂಗೋಲಿನ ಚೂಸ್ ಮಾಡಿಕೊಂಡು, ಯಾವುದು ಮೊಬೈಲ್ ಇಟ್ಕೊಂಡು ನೋಡ್ಕೊಂಡು ಹಾಕೋದಿಲ್ಲ, ಸುಮ್ಮನೆ ಹಾಗೆ ಹಾಕಬೇಕಂತ ಹಾಕ್ತೀನಿ ಅಷ್ಟೇ. ಸಿಂಪಲ್ಲಾಗಿ ಹಾಕ್ತೀನಿ. ಇತ್ತೀಚೆಗೆ ಅಂತೂ ರಂಗೋಲಿ ಅಂತೂ ನಾನು ಅಂದರೆ ಅರ್ಲಿ ಮಾರ್ನಿಂಗ್ ಅಲ್ವಾ, ತುಂಬ ಬೇಗನೆ ಎದ್ದು ಮಾಡೋದಲ್ವ. ಸೊ ಅದಕ್ಕೋಸ್ಕರ ಏನೂ ಪ್ಲ್ಯಾನ್ ಇರೋದಿಲ್ಲ, ಸುಮ್ಮನೆ ಹಾಗೆ ಹಾಕ್ತಾ ಇರ್ತೀನಿ. ಸೊ ನಿಮಗೆಲ್ಲ ಐ ಹೋಪ್ ಇಷ್ಟ ಆಗುತ್ತೆ ಈ ವಿಡಿಯೋ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೇನು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಧನುರ್ಮಾಸ ಪೂಜೆದು ಮಹತ್ವ ಏನಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇದು ಕೊನೆ ದಿನದಲ್ಲಿ ಹೇಳಬೇಕಾಯ್ತು ನೋಡಿ. ನೀವು ಏನೇ ಒಂದು ಹರಿಸ್ಕೊಂಡು ಈ ಪೂಜೆ ಮಾಡಿದ್ರು ಅಂತ ಅದು ನೆರವೇರುತ್ತೆ. ಸೊ ಹಾಗೆ ನೀವು ದೇವಸ್ಥಾನಕ್ಕೆ ಹೋಗಲೇಬೇಕಂತೇನಿಲ್ಲ, ಹೋಗೋರು ಹೋಗ್ತಾರೆ. ಅರಳಿಕಟ್ಟೆ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಅದರಲ್ಲಿ ಮಹಾಲಕ್ಷ್ಮೀ ನಾರಾಯಣ ಇರ್ತಾರಂತ. ಸೊ ಅದಕ್ಕೋಸ್ಕರ ಹೋಗಿ ಮಾಡೋರು ಮಾಡ್ತಾರೆ. ಇಲ್ಲ ಅಂತ ಅಂದರೆ ದೇವಸ್ಥಾನಕ್ಕೆ ತುಂಬ ದೂರ ಇದೆ, ದೇವಸ್ಥಾನ ಇಲ್ಲ ಅಂತ ಅಂದವರು ಮನೇಲಿ ಕೂಡ ಮಾಡ್ತಾರೆ. ಮನೇಲಿ ಹಸುವಿನ ಸಗಣಿಲಿ ಗಣಪತಿ ಮಾಡಿಟ್ಬಿಟ್ಟಿರೋದು, ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಮಾಡಿದರೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಸೊ ನಾವೆಲ್ಲ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದಿದೆ ನಮಗೆ. ಇಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿ ಅರಳಿಕಟ್ಟೆ ಪೂಜೆ ಮಾಡ್ತಾರೆ ಅಂತ ಹೇಳೋದಕ್ಕೆ ನಾನು ಕೂಡ ನೋಡೋಣ, ಒಂದು 5 ದಿನದಾದರೂ ಹೋಗೋಣ ಅಂತ ಹೇಳಿ ಹೋದೆ. ಹಾಗೆ ಇದಕ್ಕೆ ಏನೇನೆಲ್ಲ ಅನುಸರಿಸ್ಬೇಕಂತ ಅಂದರೆ, ಡೈಲಿ ತಲೆ ಸ್ನಾನ ಮಾಡಬೇಕು. ನೀವು ಒಂದು ತಿಂಗಳು ಅರಳಿಕಟ್ಟೆ ಪೂಜೆ ಮಾಡ್ತೀವಿ, ಒಂದು ತಿಂಗಳು ಧನುರ್ಮಾಸ ಮಾಡ್ತೀವಿ ಅಂತ ಅಂದರೆ ಡೈಲಿ ನೀವು ತಲೆ ಸ್ನಾನ ಮಾಡಲೇಬೇಕಾಗತ್ತೆ. ನಾನು ಕೂಡ ಇದಕ್ಕೆ ಸಫರ್ ಆಗಿತ್ತು. ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ತಲೆ ಸ್ನಾನ ಮಾಡೋದಕ್ಕೆ ನಂಗೆ ಹುಷಾರಿಲ್ದಂಗೆ ಆಯಿತು. ಬಟ್ ಎಲ್ಲ ಟೈಮಲ್ಲಿ ಹೀಗೆ ಆಗುತ್ತೆ ಅಂತ ಅಲ್ಲ, ನನಗೆ ಫಸ್ಟೇ ಫೀವರ್ ಇರೋದ್ರಿಂದ ಆ ಥರ ಆಯಿತು. ಈ ಥರ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಆನಂತರ ಮತ್ತೆ ಬೇರೆ ರೀಸನ್ ಅಂತ ಅಂದರೆ, ಬೇರೆ ಮತ್ತೇನು ಪಾಲಿಸ್ಬೇಕಂತ ಅಂದರೆ ಮಡಿ ಉಡಿಯಿಂದ ಇರಬೇಕು. ಹಾಗೆ ಮನೆಯಲ್ಲಿ ಶುಚಿಯಾಗಿರಬೇಕು. ನಾನ್ ವೆಜ್ ಮಾಡೋರು ಮಾಡಬಾರ್ದು ಅಂತ ಹೇಳ್ತಾರೆ. ನಾವು ನಾನ್ ವೆಜ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಮನೆ ಯಾವಾಗಲೂ ಶುಚಿಯಾಗಿ ಇಟ್ಕೊಂಡಿರ್ತೀನಿ. ಆನಂತರ ಮದುವೆ ಆದ ಹೆಣ್ಮಕ್ಳು ಬ್ರಹ್ಮಚಾರಿಣಿಯಾಗಿರಬೇಕು. ಸೊ ಗಂಡನ ಜೊತೆ ಸೇರೋದಾಗಲಿ ಈ ಥರ ಎಲ್ಲ ಆಗಬಾರ್ದು. ಸೊ ಇದನ್ನು ಒಂದು ತಿಂಗಳು ಮಾಡಲಿಲ್ಲ ಅಂತ ಅಂದ್ರೂ ಒಂದು 5 ದಿನ ಅಥವಾ 7 ದಿನ ಈ ಥರ ಪೂಜೆ ಮಾಡ್ತಾರಲ್ವ, ಸೊ ಆ ಟೈಮಲ್ಲಿ ಇದನ್ನು ಪಾಲಿಸ್ಬೇಕಾಗತ್ತೆ. ಸೊ ಅದನ್ನು ನಾನು ಕೂಡ ಅಚ್ಚುಕಟ್ಟಾಗಿ ಪಾಲಿಸಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನೋಡಿ, ನಾನಿವಾಗ ಪೂಜೆ ಮಾಡೋಕ್ಕೆ ಏನೇನು ಬೇಕಂತ ಮಾಡಿದ್ದೀನಿ, ಏನೇನು ಬೇಕಂತ ತೋರಿಸ್ತೀನಿ. ಇಲ್ಲಿ ಅರಿಶಿನ ಈ ಥರ ಕಲಿಸ್ಕೊಂಡ್ಬಿಟ್ಟು ಅದನ್ನ ಈ ಥರ ಎಲೆ ಮೇಲೆ 2 ಎಲೆ ಇಟ್ಕೊಬೇಕು. ಅದ್ರ ಮೇಲೆ ಈ ಥರ ಗಣೇಶನ ಮಾಡಿ ಇಟ್ಬಿಟ್ಟು ಅದಕ್ಕೆ ನಾನು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತೀನಿ. ಸೊ ಹಾಗೆ ಇದ್ರದ್ದು ಫಲಾನುಫಲಗಳೇನಂತ ಅಂದರೆ, ನೀವು ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಎಜುಕೇಷನಲ್ಲಿ ಚೆನ್ನಾಗಿ ಗ್ರೋ ಅಪ್ ಆಗಬೇಕು ಅಂತ ಇದ್ದರೆ ಅದು ಕೂಡ ನೆರವೇರುತ್ತೆ ಅಂದರೆ ನೀವು ಶ್ರದ್ಧೆಯಿಂದ ಮಾಡಿದ್ದಾದರೆ. ಆನಂತರ ಮದುವೆ ಆಗದೇ ಇರೋ ಹೆಣ್ಮಕ್ಳಿಗೆ, ಆಮೇಲೆ ಗಂಡು ಮಕ್ಳಿಗಾಯಿತು, ಎಲ್ಲರೂ ಮಾಡ್ತಾರೆ. ಹೆಣ್ಣು ಗಂಡು ಅಂತ ಭೇದ ಭಾವ ಇಲ್ಲೇ ಪೂಜೆಯಲ್ಲಿ ಎಲ್ಲರೂ ಮಾಡ್ಬೋದು. ಬಟ್ ಮೇಯ್ನಾಗಿ ಜಾಸ್ತಿ ಮಾಡೋದು ಅಂತ ಅಂದರೆ ಹೆಣ್ಮಕ್ಳು ಜಾಸ್ತಿ ಮಾಡೋದು. ಮನೇಲಿ ಏನಾದರೂ ಕಷ್ಟಗಳಿದ್ದರೆ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಅಂದರೆ, ಆಮೇಲೆ ಬೇರೆ ಬೇರೆ ಪ್ರಾಬ್ಲಮ್ಗಳಿದ್ದೇ ಇರುತ್ತೆ. ಒಬ್ಬರಿಗೆ ಒಂದೇ ಥರ ಪ್ರಾಬ್ಲಮ್ ಇದೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ತುಂಬ ವೆರೈಟಿ ಆದಂಥ ಪ್ರಾಬ್ಲಮ್ಗಳಿರುತ್ತೆ. ಸೊ ಅದಕ್ಕೆಲ್ಲ ನೆರವೇರಬೇಕಂತ ಅಂದರೆ ಈ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದಿದೆ ನನಗೆ. ಮಡಿ ಉಡಿಯಿಂದ ಎಷ್ಟು ಅಚ್ಚುಕಟ್ಟ ಮಾಡ್ತೀವಿ ಅಷ್ಟು ಒಳ್ಳೆಯದಾಗತ್ತೆ ಅಂತ. ಸೊ ಅವ್ರು ಹೇಳ್ಕೊಟ್ಟಿದ್ದಂಗೆ ನಾನು ಮಾಡಿದ್ದೀನಿ. ಇದಕ್ಕೂ ಮುಂಚೆ ನಾನು ಯಾವತ್ತೂ ಮಾಡಿಲ್ಲ. ಸುಮ್ಮನೆ ಯಾಕೆ ಹೇಳಬೇಕು, ಮದುವೆ ಆದಮೇಲೆ ನಮ್ಮ ಅತ್ತೆ ಹೇಳ್ಕೊಟ್ಟಾದಮೇಲೆ ನಾನು ಮಾಡಿರೋದು. ಇದಕ್ಕೂ ಮುಂಚೆ ಅಂತ ಅಂದರೆ ನಾನು ಹೇಳಿದ್ನಲ್ಲ, ನಾನು ನವರಾತ್ರಿ ಪೂಜೆ ಮಾಡ್ತಾಯಿದ್ದೆ 9 ದಿನ. ಅದು ಬಿಟ್ಟರೆ ಈ ಧನುರ್ಮಾಸ ಮಾಡಿಲ್ಲ, ಅತ್ತೆ ಹೇಳ್ಕೊಟ್ಟಾಗಿಂದ ಮಾಡ್ತಾಯಿದ್ದೀನಿ. ಸೊ ನೋಡಿ, ಫೈನಲ್ ಆಗಿ ಈ ಥರ ಎಲ್ಲ ಪೂಜೆ ಆಯಿತು. ಆಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೇಳಿ ಫುಲ್ ಎಲ್ಲ ರೆಡಿ ಮಾಡ್ಕೊಬೇಕು. ಅದನ್ನು ಕೂಡ ತೋರಿಸ್ತೀನಿ ಏನೇನೆಲ್ಲ ಮಾಡ್ಕೊಳ್ತೀನಿ ಅಂತ. ಹಾಗೆ ನೀವು ಅಚ್ಚುಕಟ್ಟಾಗಿ
ವರ್ಷದಲ್ಲಿ ಮಾಡಿದ್ದೇ ಆದರೆ ಒಂದು ತಿಂಗಳು ಪೂರ್ತಿ ಮಾಡಬೇಕಾಗಿಲ್ಲ. ನೀವು ಶ್ರದ್ಧೆ ಭಕ್ತಿಯಿಂದ ಒಂದು ದಿನ ಮಾಡಿದರೂ ಫಲ ಸಿಗುತ್ತೆ. ಅರಳಿಕಟ್ಟೆ ಪೂಜೆ ಮಾಡಿದ್ದಾಯಿತು. ಆಮೇಲೆ ತೆಂಗಿನ ಮರ ಈಗ ನನಗಂತೂ ಎಲ್ಲೂ ಸಿಗಲ್ಲ. ನಮ್ಮ ಮನೆಯಲ್ಲೇ ಇವಾಗ ಗೌರಿಗೆ ಕಳ್ಸಕ್ಕೆ ಬಂದಿರೋ ಗಿಡ ಇದೆಯಲ್ಲ, ಅದು ಮನೆ ಒಳಗಡೆನೇ ಹಾಕಿದ್ದೀವಿ ನಾವು, ಅದಕ್ಕೆ ಪೂಜೆ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ತೆಂಗಿನ ಮರ ಹತ್ತಿರದಲ್ಲಿದ್ದರೆ ಅದಕ್ಕೆ ಪೂಜೆ ಮಾಡಿ. ಅದರಲ್ಲೂ ದೇವರು ಎಷ್ಟು ಸಾವಿರ ದೇವರುಗಳು ಒಲಿಸಿರ್ತಾರಂತೆ. ಸೊ ಆ ಟೈಮಲ್ಲಿ ಅಂದರೆ ನಾವಿವಾಗ ಅರ್ಲಿ ಮಾರ್ನಿಂಗ್ ಏನಂತಾರೆ ಅದಕ್ಕೆ, ಯಾವುದೋ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಎಲ್ಲ ದೇವತೆಗಳು ಆ ಟೈಮಲ್ಲಿ ಎಲ್ಲ ಅಸ್ತು ಅಂತಿರ್ತಾರಂತೆ. ಆ ಟೈಮಲ್ಲಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಸೊ ಮನೇಲಿ ನಾನು ಪೂಜೆ ಮಾಡಿದ್ದು ಒಂದು 5 ಗಂಟೆ ಒಳಗೆ ನಂದು ಮನೆಯಲ್ಲೆಲ್ಲ ಪೂಜೆ ಆಗೋಯಿತು. ಆನಂತರ ಒಂದು 5:15 ಹಿಂಗೆ ನಾನು ಹೊರಡ್ತೀನಿ. ಅಂದರೆ ಒಂದು 1/4 ಗಂಟೆ ನನಗೆ ದೇವಸ್ಥಾನಕ್ಕೆ ಏನೇನು ಬೇಕು ಐಟಮ್ ಎಲ್ಲ ತೊಗೊಳ್ಳೋದೇ ಆಗುತ್ತೆ. ಮಡಿ ನೀರಾಗಿರ್ಬೋದು, ಆಮೇಲೆ ಹಾಲು, ಆಮೇಲೆ ಪೂಜೆಗೆ ಹೂವು, ಆಮೇಲೆ ಅರಿಶಿನ ಕುಂಕುಮ, ಏನೇನೆಲ್ಲ ಬೇಕೆಲ್ಲ ನೆನ್ಪು ಮಾಡ್ಕೊಂಡು ತಗೊಬೇಕು. ಒಂದು ಮರ್ತೋದ್ರೂ ನಂಗೆ ಸಮಾಧಾನ ಆಗಲ್ಲ. ಅಲ್ಲಿ ಹೋದ್ಮೇಲೆ ಅಯ್ಯೋ ತರಲಿಲ್ವಲ್ಲ ಅಂತ ಅನಿಸ್ಬಾರ್ದು. ಪೂಜೆ ಮಾಡಿದ ಮೇಲೆ ಅದು ನಮ್ಮ ಮನಸ್ಸಿಗೂ ನೆಮ್ಮದಿ ಇರಬೇಕು. ಅಯ್ಯೋ ಮಾಡಿದ್ದು ಸಾರ್ಥಕ ಆಯಿತು ಅನಿಸ್ಬೇಕು. ಸೊ ಆ ಥರ ನೋಡಿ, ತೆಂಗಿನ ಮರ ಹೇಳಿದ್ನಲ್ಲ, ಸೊ ಇದು ಮನೆಯಲ್ಲೇ ಬೆಳೀತಿದೆ. ಸೊ ಇದಕ್ಕೆ ನಾನು ಪೂಜೆ ಮಾಡ್ತಾ ಇದ್ದೀನಿ. ಇದನ್ನು ನೆಕ್ಸ್ಟ್ ಟೈಮ್ ಹೋದಾಗ ಊರಿಗೆ ತೊಗೊಂಡೋಗಿ ನೆಡ್ತಾರೆ. ಸೊ ತುಂಬ ಮಿಸ್ ಮಾಡ್ಕೊಳ್ತೀನಿ ಅನಿಸುತ್ತೆ. ನಮ್ಮ ಮನೆಗೆ ಏನೋ ಒಂಥರ ಒಳಗಡೆ ಈ ಥರ ಗಿಡ ಬೆಳೆಯೋದೇ ರೇರು. ಅದು ತೆಂಗಿನ ಮರ ಇಷ್ಟು ದೊಡ್ಡದಾಗಿದೆ ಗಿಡ. ಅದು ಒಳಗಡೆ ಬಿಸಿಲಿಲ್ಲ, ಗಾಳಿ ಇಲ್ಲ. ಗಾಳಿ ಬರುತ್ತೆ ಬಟ್ ನ್ಯಾಚುರಲ್ ಆಗಿ ಅವ್ರಿಗೆ ಬೇಕಾದಂಥ ಗಾಳಿ ಅಲ್ಲಿಲ್ಲ. ಆದ್ರೂ ಚೆನ್ನಾಗಿ ಬಂದಿದೆ ಅದು. ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ತೊಗೊಂಡೋಗಿ ನೆಡ್ತಾರೆ. ಸೊ ನೀವೇನಾದರೂ ನೆಕ್ಸ್ಟ್ ಇಯರ್ ಧನುರ್ಮಾಸ ಮಾಡ್ತೀವಿ ಅಂತ ಅಂದರೆ ಮೊದಲೇ ನೀವು ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿ ಬಲವಾಗಿ ನಿಮ್ಮದೊಂದು ಸಂಕಲ್ಪ ಮಾಡಿಕೊಂಡು ಆ ನಂತರ ಪೂಜೆ ಸ್ಟಾರ್ಟ್ ಮಾಡಿ. ಫಸ್ಟ್ ದಿನ ಧನುರ್ಮಾಸ ಸ್ಟಾರ್ಟ್ ಆಗಿ ಫಸ್ಟ್ನೇ ದಿನ ನೀವಿನ್ನು ದೇವಸ್ಥಾನಕ್ಕೆ ಹೋಗ್ತಿರೋ ಅಥವಾ ಮನೇಲೇ ಮಾಡ್ತಿರೋ ಗೊತ್ತಿಲ್ಲ, ಏನೇ ಮಾಡದಿದ್ರು ಫಸ್ಟು ಸಂಕಲ್ಪ ಮಾಡ್ಕೊಳ್ಳಿ. ಒಂದು ಅಂಗೈಯಲ್ಲಿ ಒಂದು 4 ಕಾಳು ಅಕ್ಕಿ ಕಾಳು ಹಾಕ್ಕೊಳ್ಳಿ. ಅಕ್ಕಿ ಕಾಳು ಅಂತ ಅಂದರೆ ಅರಿಶಿನ ಹಚ್ಚಿರೋ ಅಕ್ಷತೆ ಕಾಳು ಬರುತ್ತಲ್ಲ, ಅದನ್ನ ಹಾಕ್ಕೊಂಡು ಯಾವುದಕ್ಕೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಅಂತ ಕೇಳ್ಕೊಂಬಿಟ್ಟು ಆನಂತರ ಪೂಜೆ ಸ್ಟಾರ್ಟ್ ಮಾಡಿ. ಅದನ್ನು ಮಾಡಿದ್ರೇ ಫಲ ಸಿಗೋದು, ಇಲ್ಲ ಅಂತ ಅಂದರೆ ಇಲ್ಲ. ನಾನು ಅಷ್ಟೇ ಅಂಗೈಯಲ್ಲಿ ಅಕ್ಕಿ ಕಾಳು ಹಾಕ್ಕೊಂಡು ಇನ್ನೊಂದು ಬಲಗೈಯನ್ನು ಅದ್ರ ಮೇಲೆ ಮುಚ್ಕೊಂಡು ಆನಂತರ ಸಂಕಲ್ಪ ಮಾಡ್ಕೊಳ್ತೀನಿ. ಯಾಕೆ ಈ ಪೂಜೆ ಮಾಡ್ತಾಯಿದ್ದೀನಿ, ಇದನ್ನು ಮಾಡು ದೇವರೇ, ಅಂದರೆ ಇದನ್ನು ನನಗೆ ಈ ನನ್ನ ಒಂದು ಕೋರಿಕೆನ ಈಡೇರಿಸು ಅಂತ ಹೇಳಿ ಕೇಳಿಕೊಂಡು ಆನಂತರ ಪೂಜೆ ಸ್ಟಾರ್ಟ್ ಮಾಡೋದು. 1 ತಿಂಗಳು ಕಂಪಲ್ಸರಿಯಾಗಿ ಮಾಡಿದ್ದೀನಿ. ಮಧ್ಯದಲ್ಲದೆ ನಂಗೆ ಹುಷಾರಿಲ್ದಂಗೆ ಆಗಿತ್ತು. ಆಮೇಲೆ ಅಕ್ಕನೂರಿಗೆ ಹೋಗಿದ್ದೆ. ಆ ಟೈಮಲ್ಲಿ ಹಸ್ಬೆಂಡ್ ಕಂಟಿನ್ಯೂ ಮಾಡಿದರು. ಗಂಡ ಹೆಂಡತಿ ಅಂದರೆ ಒಂದೇ. ಅದೇ ಹೇಳ್ತಾರಲ್ಲ, ಶಿವ ಪಾರ್ವತಿ ಹೇಗೆ ಒಂದೇ ದೇಹ 2 ಜೀವ ಅಂತ. ಸೊ 2 ದೇಹ ಒಂದೇ ಜೀವ ಅಂತ ಹೇಳ್ತಾರಲ್ಲ, ಸೊ ಆ ಥರ ಗಂಡ ಹೆಂಡತಿ ಅಂದರೆ ಭೇದ ಭಾವ ಇಲ್ಲ. ಅವ್ರು ಮಾಡಿದ್ರು ನಾನು ಮಾಡ್ದಂಗೆ, ಸೊ ನಾನು ಮಾಡಿದ್ರು ಅವ್ರು ಮಾಡ್ದಂಗೆ. ಅದಕ್ಕೆ ಅವರೇ ಅರ್ಲಿ ಮಾರ್ನಿಂಗ್ ಒಂದು 8 ದಿನ ಪೂಜೆ ಮಾಡಿದರು. ಆನಂತರ ಮತ್ತೆ ನಾನು ಕಂಟಿನ್ಯೂ ಮಾಡಿದೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು 5ನೇ ದಿನ, ಇದು ಕೊನೆ ದಿನ. ಸೊ ನೋಡಿ, ಇವಾಗ ಮಡಿ ನೀರು ತುಂಬಿಕೊಂಡೆ. ಹಾಗೆ ಹಾಲು, ನಾನು ಗಟ್ಟಿ ಹಾಲೇ ಇಟ್ಕೊಳ್ತೀನಿ. ಕೆಲವೊಬ್ಬರು ಹಾಲು ನೀರು ಮಿಕ್ಸ್ ಮಾಡ್ಕೊಂಬಂದು ಹಾಕ್ತಾರೆ, ಬಟ್ ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಫಸ್ಟು ನಾನು ಹೋದ ತಕ್ಷಣ ಕಲ್ಲಿಗೆ ನೀರು ಹಾಕಿಬಿಟ್ಟು ಆನಂತರ ದೇವರಿಗೆ ನೀರು ಹಾಕಿ ಆನಂತರ ಮತ್ತೆ ಹಾಲು ಹಾಕಿ ಮತ್ತೆ ನೀರು ಹಾಕ್ತೀನಿ. ಹಾಲು ಹಾಗೆ ಬಿಡಬಾರ್ದಂತೆ. ಯಾವುದೇ ದೇವರಿಗೆ ನೀವು ಹಾಲು ಹಾಕಿದ್ರೂ ಮತ್ತೆ ನೀರು ಹಾಕಿ ಆನಂತರ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ, ತುಂಬಾ ಒಳ್ಳೆಯದು. ಸೊ ನಾನು ಇದು ನನಗೇನು ಹುಟ್ಟಿದಾಗಿಂದ ಕಲ್ತ್ಕೊಂಬಂದಿದ್ದೀನಿ ಅಂತ ಅಲ್ಲ, ಕೆಲವೊಬ್ಬರು ದೊಡ್ಡವರು ಹಿರಿಯವರು ತಿಳಿದವ್ರು ಹೇಳಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಸೊ ನೋಡಿ, ಇವಾಗ ಏನೇನೆಲ್ಲ ಬೇಕಂದ್ರೆ ಎತ್ತಿಟ್ಕೊಳ್ತಾರೆ. ಹಾಗೆ ಇದು ಕೊನೆ ದಿನ ಆಗಿರೋದ್ರಿಂದ ನಿಂಬೆಹಣ್ಣಿನ ದೀಪ ಹಚ್ಚಿ ಅರಳಿಕಟ್ಟೆಗೆ ಇಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಎರಡು ದೀಪನ, ಅಂದರೆ 1 ನಿಂಬೆಹಣ್ಣಲ್ಲಿ 2 ಮಾಡಿಕೊಂಡು ಅದರಲ್ಲೇ ದೀಪ ಮಾಡಿ 2 ದೀಪನ ಹಚ್ಚಿ ಇಟ್ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗಂತೂ ಇದು ನನಗೆ ಎಷ್ಟು ಫಲ ಕೊಟ್ಟಿದೆ ಗೊತ್ತಿಲ್ಲ. ಅಂದರೆ ಕೊಟ್ಟಿದೆ, ಬಟ್ ಲಾಸ್ಟ್ ಮದುವೆಗೂ ಮುಂಚೆ ಮಾಡಿದಾಗ ನಾನು ಸುಮಾರಾಗಿದೆ. ಮನ್ವಿತ್ ಹುಟ್ಟಿದ್ದಂತೂ ನನಗೆ ಮಿರಾಕಲ್ ಅಂತಲೇ ಹೇಳ್ಬೋದು. ಸೊ ಮಿರಾಕಲ್ ಅಂತ ಅಂದರೆ ನನಗೆ 2 ವರ್ಷ ಮಗು ಆಗಿರಲಿಲ್ಲ. ಎಲ್ಲ ದೇವಸ್ಥಾನಕ್ಕೆ ಹೋದೆ. ಆಮೇಲೆ ಎಲ್ಲ ದೇವರುಗಳನ್ನು ಮಾಡಿದೆ, ಎಲ್ಲ ಮೆಡಿಸನ್ ಮಾಡಿದ್ದೀನಿ, ಒಂದು ದೇವ್ರು ಮಾಡಿದ್ದೀನಿ. ಆಮೇಲೆ ಈ ಧನುರ್ಮಾಸ ಕೂಡ ಮಾಡಿದ್ದೆ. ಸೊ ಇದೆಲ್ಲ ನೋಡ್ಕೊತ ಹೋದರೆ ಇದೆಲ್ಲ ನಿಜ ಅಂತ ಅನಿಸುತ್ತೆ. ನಂಗೆ ಮಗು ಆಗಲಿ ಅಂತಲೇ ನಾನು ಧನುರ್ಮಾಸ ಮಾಡಿದ್ದೆ ಲಾಸ್ಟ್ ಮದುವೆ ಹೊತ್ತರಲ್ಲಿ. ಸೊ ಅದು ನೆರವೇರಿದೆ. ಸೊ ನಿಮ್ಗೆ ಏನಾದರೂ ಸಂಕಲ್ಪ ಇದ್ದರೆ ಅದನ್ನು ದೇವ್ರ ಹತ್ರ ಬೇಡ್ಕೊಂಡು, ಈಗಂತೂ ಈ ವರ್ಷ ಅಂತೂ ಮುಗೀತು. ನೆಕ್ಸ್ಟ್ ವರ್ಷ ನೀವು ಕಂಟಿನ್ಯೂ ಮಾಡಿ, ಒಳ್ಳೆಯದಾಗತ್ತೆ. ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತಲೂ ಕೂಡ ನಾನು ಹಾರೈಸ್ತೀನಿ. ಸೊ ಬನ್ನಿ, ಇವಾಗ ಹೊರಡ್ತಾ ಇದ್ದೀನಿ ನಾನು ದೇವಸ್ಥಾನಕ್ಕೆ. ಟೈಮ್ ಬಂದು 5 ಗಂಟೆ 15 ನಿಮಿಷ ಆಗಿದೆ ಕರೆಕ್ಟಾಗಿ. ಒಂದು 5 ನಿಮಿಷ ಮುಂದೆ ಇದೆ ನಮ್ಮದು ಟೈಮು.
ಮುಂದೆ ಅಂದರೆ ಸ್ವಲ್ಪ ಲೇಟ್ ಆದರೂ ಪಟ್ಟಂತ ಮಾಡ್ಕೊಂಡು ಹೊರಡು ಅಂತ ಹಂಗೆ ಸ್ವಲ್ಪ 5-10 ನಿಮಿಷ ಮುಂದಿಟ್ಟಿರ್ತಾರೆ ನನ್ನ ಹಸ್ಬೆಂಡು. ಸೊ ನೋಡಿ 5 ಗಂಟೆ 15 ನಿಮಿಷ ಆಗಿದೆ ಕರೆಕ್ಟಾಗಿ. ನಾನಿವಾಗ ಹೊರಟೆ, ಹಸ್ಬೆಂಡಿಗೆ ಹೇಳಿಬಿಟ್ಟು ಹೋಗಿ ಬರ್ತೀನಿ ಅಂತ. ಸರಿ ಹೋಗಿ ಬಾ ಅಂತ ಅಂದರು. ಅವ್ರಿಗೆ ಹೇಳಿಬಿಟ್ಟೆ ಹೊರಡ್ತೀನಿ ನಾನು ಹೋಗೋದಿದ್ರೆ. ಅಲ್ಲಿ ಮೊಬೈಲ್ ತೊಗೊಂಡು ಹೋಗ್ತೀನಿ, ಯಾಕೆ ಸುಮ್ಮನೆ ಅಷ್ಟು ಅರ್ಲಿ ಮಾರ್ನಿಂಗ್ ಯಾರು ಅಂದರೆ ಯಾರು ಇರೋದಿಲ್ಲ. ನಿಮಗೆಲ್ಲ ನೋಡ್ಬೋದು ನೀವು, ಯಾರು ಅಂದರೆ ಯಾರು ಇರೋದಿಲ್ಲ ಆ ಟೈಮಲ್ಲಿ. ಸ್ವಲ್ಪ ಭಯ ಅನ್ನಿಸ್ತು ಫಸ್ಟ್ ಡೇ ನನಗೆ, ಆನಂತರ ಅಭ್ಯಾಸ ಆಗೋಯ್ತು. ಯಾಕಂದರೆ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ, ಅಂಗಡಿ ಮುಂದೆ ಎಲ್ಲ ಕ್ಲೀನ್ ಮಾಡ್ತಿರ್ತಾರೆ. ಹೌಸ್ ಕೀಪಿನವ್ರು ಇರ್ತಾರಲ್ವ, ಇದು ಕಾರ್ಪೊರೇಷನವರು ಎಲ್ಲ ಕ್ಲೀನ್ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಏನು ಭಯ ಅನಿಸೋದಿಲ್ಲ. ಆದರೂ ಯಾಕೆ ರಿಸ್ಕ್ ಅಂತ ಹೇಳಿ, ನನಗೆ ಬೇರೆ ಏನಿಲ್ಲ, ನಾಯಿಗಳು ಇತ್ತೀಚೆಗೆ ಮನುಷ್ಯರ ಮೇಲೆ ಅಟ್ಯಾಕ್ ತುಂಬ ಮಾಡ್ತಾ ಇದ್ದಾವಂತೆ, ಅದಕ್ಕೋಸ್ಕರ ಭಯ ಅಷ್ಟೆ. ನಂಗೆ ನಾಯಿ ಅಂದರೆ ಫುಲ್ಲು ಇಷ್ಟ, ನಿಂಗೆ ಇವಾಗಂತಲ್ಲ ಯಾವಾಗಲೂ ಇಷ್ಟನೇ. ಬಟ್ ತುಂಬ ಅಟ್ಯಾಕ್ ಮಾಡ್ತಾ ಇದ್ದಾವೆ ಅಂತ ಹೇಳಿ ಎಲ್ಲ ಕಡೆ ಸುದ್ದಿ ಬಂತು. ಅದಕ್ಕೋಸ್ಕರ ನಂಗೆ ಸ್ವಲ್ಪ ಭಯ ಅನಿಸ್ತಾ ಇದೆ ಇವಾಗ ಒಬ್ಬಳೇ ಹೋಗೋಕ್ಕೆ. ಸೊ ಫೈನಲಿ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಆಲ್ರೆಡಿ ಲಾಸ್ಟಿಗೆ ಕೊನೆ ದಿನ ಅಲ್ವಾ, ಆಲ್ರೆಡಿ ಬಂದಿರ್ತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಅಂತ, ಬನ್ನಿ. ನಾನು ಹೋಗುವಷ್ಟರೊಳಗೆ ಒಂದು 2-3 ಜನ ಬಂದಿದ್ದರು. ಸೊ ಈ ಟೈಮಲ್ಲಿ ಯಾರು ಇರಲ್ಲ. ನಾನು ಹೋಗಿದ್ದೆ 5:20 ಆಗಿತ್ತು, 5 ನಿಮಿಷ ಸಾಕು ನಮ್ಮ ಮನೆಯಿಂದ. ಸೊ ಬೇಗನೆ ಹೋದೆ. ಆದ್ರೂ ಒಂದು 2 ಜನ ಬಂದಿದ್ದಾರೆ. ಅದೇ ಹೇಳಿದ್ನಲ್ಲ, ಸ್ವಲ್ಪ ಇದು ಕೊನೆ ದಿನ ಆಗಿರೋದ್ರಿಂದ ಬೇಗ ಬರ್ತಾರೆ ಮಾಡ್ತಾರೆ ಅಂತ. ಸೊ ಹಾಗೆ ಬಂದುಬಿಟ್ಟು ನೀರು ಹಾಲು ಎಲ್ಲ ಹಾಕ್ತಾಯಿದ್ರು. ನಾನು ಕೂಡ ನೀರು ಹಾಕಿ ಆಮೇಲೆ ಹಾಲು ಹಾಕಿ ಪೂಜೆನ ಸ್ಟಾರ್ಟ್ ಮಾಡಿದೆ. ಬನ್ನಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಕೊನೇ ದಿನ ನನಗೆ ಒಂದು ಕಡೆ ಕೊನೇ ದಿನ ಅಲ್ವಾ ಮುಗೀತು ಅಂತ ಒಂದು ನೆಮ್ಮದಿ ಇದ್ದರೆ, ಇನ್ನೊಂದು ಕಡೆ ಅಯ್ಯೋ ಬೇಜಾರಾಗ್ತಾಯಿದೆ ನನಗೆ, ನಿಜ ಪ್ರಾಮಿಸ್ ಬೇಜಾರಾಗ್ತಾಯಿದೆ. ಅಯ್ಯೋ ಚೆನ್ನಾಗಿ ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಲ್ಲ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಇಯರ್ ಮತ್ತೆ ಮಾಡ್ತೀನಿ ಚೆನ್ನಾಗಿ.
ಫೈನಲಿ ಪೂಜೆ ಎಲ್ಲ ಆಯಿತು. ಒಂದು 5 ಹಳ್ಳಿಕಟ್ಟೆ ಸುತ್ತರಿದ್ಬಿಟ್ಟು ನನ್ನ ಸಂಕಲ್ಪ ಏನಿತ್ತು ಕೊನೆಯದಾಗಿ ಅಕ್ಕಿ ಕಾಳನ್ನ ಹಾಕಿಬಿಟ್ಟು ಹೇಗೆ ಕೇಳ್ಕೊಂಬಂದೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು ಈ ಪೂಜೆ ಮಾಡಿದ್ದು. ಸೊ ಹಾಗೆ ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಜನ ಬೇರೆ ಜಾಸ್ತಿ ಆದರು. ಪೂಜೆ ಎಲ್ಲ ಮುಗೀತು. ಇವಾಗ 6 ಗಂಟೆ ಒಳಗೆ ಮನೆಗೆ ಇರ್ತಾಯಿದ್ದೀನಿ. ಇವಾಗ ಬರ್ತಾಯಿದ್ದೀನಿ ಮನೆಗೆ. ಸೊ ಐ ಫೀಲಿಂಗ್ ಬ್ಲೆಸ್ಡ್. ಏನೋ ಖುಷಿ ಆಯಿತು. ಲಾಸ್ಟಿನ ದಿನ, ಕೊನೆ ದಿನ, 5ನೇ ದಿನ ಅಲ್ವಾ. ಹಾಗೆ ಧನುರ್ಮಾಸ ಕೂಡ ಕೊನೆ ದಿನ. ಮನೆ ಹತ್ರ ಬಂದೆ. ಓಕೆ, ಬಂದುಬಿಟ್ಟು ನಾನು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ. ಅಡುಗೆ ಏನೇನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಯಾಕಂದರೆ ಅಡುಗೆ ಏನೂ ಇರಲಿಲ್ಲಾಗಿತ್ತು. ಚಪಾತಿ, ಪಲ್ಯ, ಹಾಗೆ ಪಡ್ಡಿಗೆ ಚಟ್ನಿ ಎಲ್ಲ ಮಾಡಬೇಕು. ಸೊ ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ನಮಸ್ಕಾರ, ಟೇಕ್ ಕೇರ್.